ಪ್ರವೀಣ್ ಅವರ ಸಂದರ್ಶನಕ್ಕೆ ಸ್ವಾಗತ. ಎಲ್ಲರಿಗೂ ಶರಣ. ಅಮರ ಪ್ರೇಮಿ ಅರುಣ್ ಸಿನಿಮಾದ ಟ್ರೈಲರ್ ಮತ್ತು ಟೀಸರ್ ಒಳ್ಳೆ ಪ್ರತಿಕ್ರಿಯೆಯನ್ನು ಪಡ್ಕೊಳ್ತಾ ಇದೆ ಆಕ್ಚುಲಿ, ಅಂದ್ರೆ ಆನ್ಲೈನ್ ಅಲ್ಲಿ. ಸೊ ಸಿನಿಮಾ 25ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳಕ್ ಇಷ್ಟಪಡ್ತೀರಾ ಜನಗಳಿಗೆ? ಯಾವ ತರದ ಸಿನಿಮಾ ಇದಾಗಿರುತ್ತೆ, ಅವ್ರಿಗೆ ಯಾವ ಒಂದು ಮೈಂಡ್ ಸೆಟ್ ಅಲ್ಲಿ ಈ ಸಿನಿಮಾ ನೋಡ್ಲಿಕ್ಕೆ ಥಿಯೇಟ್ರಿಗೆ ಬರಬೇಕು ನಿಮ್ ಪ್ರಕಾರ? ಅಮರ ಪ್ರೇಮಿ ಅರುಣ್ ಅನ್ನೋದು ಬಳ್ಳಾರಿಯ ಹುಡುಗನ ಕತೆ, ಅರುಣ್ ಅನ್ನೋ ಹುಡುಗನ ಕತೆ. ಹಾಗಾಗಿ ನಾವು ಅಮರ ಪ್ರೇಮಿ ಅರುಣ್ ಅಂತ ಅವನ ಹೆಸರಿಂದನೇ ಸಿನಿಮಾನ ಕರಿತಾ ಇದ್ದೀವಿ. ಮನೆ ಮಂದಿ ಎಲ್ಲ ಕೂತು ನೋಡಬಹುದಾದಂತ ಸಿನಿಮಾ ಇದು ಅಂತ ಸುಮಾರು ಸಿನಿಮಾಗಳು ಬರ್ತವೆ. ಸೊ ಅದರ ಜೊತೆಗೆ ನಮ್ದು ಮನೆ ಮಂದಿ ಎಲ್ಲ ಪಾತ್ರಗಳಾಗಿರುವ ಕತೆ, ಅಂದ್ರೆ ಈ ಅಮರ ಪ್ರೇಮಿ ಅರುಣ್ ಸಿನಿಮಾದ ಕಥೆಯನ್ನ ಇಲ್ಲಿ ಬರುವ ಎಲ್ಲಾ ಪಾತ್ರಗಳು ಕೂಡ ನಡೆಸ್ತವೆ. ಅಂದ್ರೆ ಅರುಣ್ ಬದುಕನ್ನ ತಿದ್ದೋದ್ರಲ್ಲಿ ಬರುವ ಪಾತ್ರಗಳೆಲ್ಲವೂ ಕೂಡ ತುಂಬಾ ದೊಡ್ಡ ತಿರುವುಗಳನ್ನು ಕೊಡೋ ಪಾತ್ರಗಳೇ ಬರ್ತವೆ. ಹಂಗಾಗಿ ಅಮರ ಪ್ರೇಮಿ ಅರುಣ್ದು ಒಬ್ಬಂದೇ ಕತೆ ಅಲ್ಲ, ಅದು ಸೀನನ ಕತೆ, ಅದು ಅವರ ತಂದೆ ತಾಯಿ ಕತೆ, ಅದು ಕಾವ್ಯ ಕತೆ. ಹೀಗೆ ಅಮರ ಪ್ರೇಮಿ ಅರುಣ್ ಎಲ್ಲರ ಕತೆ, ಮನೆ ಮಂದಿ ಎಲ್ಲ ಕೂತು ನೋಡಬಹುದಾದ ಕತೆ, ಆಮೇಲೆ ಮನೆ ಮಂದಿ ಎಲ್ಲ ಗುರುತಿಸಿಕೊಳ್ಳಬಹುದಾದ ಕತೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಅಜ್ಜಿ ಮತ್ತೆ ಮೊಮ್ಮಕ್ಕಳ ನಂಟನ್ನ ತೋರಿಸೋ ಕತೆ. ಈ ಎಲ್ಲ ಕಾರಣಗಳಿಂದ ವಿಶೇಷ ಅಮರ ಪ್ರೇಮಿಯರು. ಇದ್ರ ಜೊತೆಗೆ ಕನ್ನಡ ಸಿನಿಮಾ ರಂಗದಲ್ಲಿ ಬಳ್ಳಾರಿಯ ಮಾತುಗಳನ್ನ, ಬಳ್ಳಾರಿಯ ಹಾಡನ್ನ ಬಳಸಿಕೊಂಡು ಬಳ್ಳಾರಿಯಲ್ಲೇ ಶೂಟಿಂಗ್ ಆಗಿರುವ ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಅಮರ ಪ್ರೇಮಿಯರು. ಈ ಒಂದು ವಿಶೇಷ ಕೂಡ ಅಮರ ಪ್ರೇಮಿಯರು ಇದೆ. ಈ ಎಲ್ಲ ಕಾರಣಗಳು ನಮ್ಮ ಸಿನಿಮಾದತ್ತ ನಿಮ್ಮನ್ನ ಸೆಳೀತಾರೆ. ಪ್ರವೀಣ್ ಅವರೇ, ಆಕ್ಚುಲಿ ಟೈಮ್ಸ್ ಹ್ಯಾವ್ ಚೇಂಜ್ಡ್. ಈಗ ಆಕ್ಚುಲಿ ಹೇಳಬೇಕು ಅಂತಂದ್ರೆ ರಿಲೇಶನ್ಶಿಪ್ ಆಕ್ಚುಲಿ ಯಾವ ತರ ಇರುತ್ತೆ, ಸಾಕಷ್ಟು ಬೇರೆ ಬೇರೆ ರೂಪಾಂತರಗಳನ್ನ ಪಡ್ಕೊಂಡಿದೆ ಇವಾಗ. ರಿಲೇಶನ್ಶಿಪ್ ಅಂದ್ರೆ ಅದಕ್ಕೆ ಬೇರೆ ಬೇರೆ ರೂಪಕಗಳಿದಾವೆ ಇವಾಗ. ಸೊ ಇಂಥ ಸಮಯದಲ್ಲಿ ಈ ರೀತಿ ಒಂದು ಸಿನಿಮಾ ಅಂದ್ರೆ ಒನ್ ಸೈಡೆಡ್ ಲವ್ ಪ್ಲಸ್ ಚಿಕ್ಕ ವಯಸ್ಸಿಂದ ಏನೋ ಒಂದು ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಸೈಟ್ ಆ ತರದೊಂದು ಲವ್ ಆಗಿರುತ್ತೆ, ಚೈಲ್ಡ್ಹುಡ್ ಲವ್ನ ಅಂದ್ರೆ ಅದ್ರ ಹಿಂದೆ ಬಿದ್ದು ಅಂದ್ರೆ ಅದೇ ಹುಡುಗಿನ ನಾನು ಲವ್ ಮಾಡ್ಬೇಕು ಅಥವಾ ಮದುವೆ ಆಗ್ಬೇಕು ಅನ್ನೋ ತರ ಕಾನ್ಸೆಪ್ಟ್. ಆಕ್ಚುಲಿ ಎನಿ ಕಾನ್ಸೆಪ್ಟ್ ಇಫ್ ಯು ಕ್ಯಾನ್ ಕನ್ವಿನ್ಸ್ ವೆಲ್ ದಟ್ ವಿಲ್ ಬಿ ಲೈಕ್ಡ್ ಬೈ ಮೆನಿ ಪೀಪಲ್, ಅದೇನು ತೊಂದರೆ ಇಲ್ಲ. ಬಟ್ ಆದ್ರೆ ಇಂತಹ ಒಂದು ಕಾಲಘಟ್ಟದಲ್ಲಿ ಈ ಸಿನಿಮಾ ಬರ್ತಾ ಇರೋದು ಎಷ್ಟರ ಮಟ್ಟಿಗೆ ರಿಲೆವೆಂಟ್ ಅಂತ ನಿಮಗೆ ಅನ್ಸುತ್ತೆ? ರಿಲೆವೆಂಟ್ ಅನ್ನೋದು ನಾವು ಯಾವ ಭಾವನೆಯ ಬಗ್ಗೆ ಮಾತಾಡ್ತಿದೀವಿ ಅನ್ನೋದ್ರ ಬಗ್ಗೆ ಇರುತ್ತೆ. ಅಂದ್ರೆ ಮನುಷ್ಯ ಅನುಭವಿಸುವ ಭಾವನೆಗಳು ಎಲ್ಲಾ ಕಾಲಕ್ಕೂ ಕೂಡ ಪ್ರಸ್ತುತ ಆಗಿರ್ತವೆ. ಆ ಥರದ ಭಾವಗಳಲ್ಲಿ ಒಲವು ಅಂದ್ರೆ ಒಂದು ಲವ್, ಹುಡುಗ ಹುಡುಗಿಯ ನಡುವಿನ ಲವ್, ಅದ್ರ ಬಗ್ಗೆ ಹೇಳ್ತಿದ್ವಿ. ಕಾಲಗಳು ಬದಲಾಗ್ತಾ ಇರ್ತವೆ, ಬದಲಾಗ್ಲೇಬೇಕು. ಆದ್ರೆ ಅಲ್ಲಿನ ಭಾವಗಳು, ಹುಡುಗ ಹುಡುಗಿಯ ನಡುವಿನ ನಂಟು, ಆ ನವಿರುತನ, ಅದೆಲ್ಲದೂ ಕೂಡ ಯಾವ ಕಾಲಕ್ಕೂ ಅದೇ ಆಗಿರುತ್ತೆ. ಅಂದ್ರೆ ಇಬ್ಬರ ನಡುವಿನ ಸಂಪರ್ಕ ಮಾಧ್ಯಮಗಳು ಬದಲಾಗಿದ್ದಾವೆ ಕಾಲ ಕಾಲಕ್ಕೂ. ಒಂದು ಹೊತ್ತಲ್ಲಿ ಮಾತಾಡ್ತಿರ್ಲಿಲ್ಲ, ಮಾತುಗಳೇ ಇರ್ತಿರ್ಲಿಲ್ಲ, ಹಂಗಾಗಿ ನಂಟಲ್ಲಿ ಇರ್ತಿದ್ರು. ಆಮೇಲೆ ಪತ್ರಗಳು ಬಂದ್ವು, ಆಮೇಲೆ ಲ್ಯಾಂಡ್ಲೈನ್ ಬಂದ್ವು, ಆಮೇಲೆ ಫೋನ್ಗಳು ಬಂದ್ವು, ಮೊಬೈಲ್ಗಳು. ಈಗ ನೀವ್ ಹೇಳ್ತಿರೋ ತರ ಈ ನಂಟುಗಳ ರೂಪಗಳು ಬದಲಾಗಿದ್ದಾವೆ. ಅಂದ್ರೆ ರೂಪಗಳು ಬದಲಾಗಿಲ್ಲ ನನ್ನ ಪ್ರಕಾರ, ಅವುಗಳ ನಡುವಿನ ಸಂಪರ್ಕವನ್ನ ಏರ್ಪಡಿಸುವ ಸಾಧನಗಳು ಬದಲಾಗಿದ್ದಾವೆ. ಆದ್ರೆ ಅವರಲ್ಲಿನ ಭಾವಗಳು ಅದೇ ಇದ್ದೇ ಇದೆ. ಹಾಗಾಗಿ ಒಲವು ಅನ್ನೋದು ಒಂದು ಸುಂದರವಾದ ಭಾವ, ಅದನ್ನ ಹೇಳ್ತಿದೀವಿ ನಾವು. ಈ ಹೊತ್ತಿಗೆ ಅದು ಹೆಂಗೆ ರಿಲೆವೆಂಟ್ ಅಂತ ನೀವು ಕೇಳಿದ್ರೆ, ಇಲ್ಲಿ ಹೇಳ್ತಿರೋ ಕತೆ ಒಬ್ಬ 90s ಹುಡುಗನ ಕತೆ. ಸೊ 90s ಹುಡುಗರ ಅವರ ತೊಳಲಾಟಗಳು ಏನಿರ್ತವೆ ಅದನ್ನ ನಾವು ಹೇಳಕ್ ಹೊರಟಿದ್ವಿ. ಜೊತೆಗೆ ಇಲ್ಲಿ ಬರುವ ಇನ್ನೊಂದಷ್ಟು ಕ್ಯಾರೆಕ್ಟರ್ಗಳು, ಅಂದ್ರೆ ಉದಾಹರಣೆಗೆ ತಗೊಳ್ಳೋದಾದ್ರೆ ಇಲ್ಲಿ ಬರುವ ಸೀನಾ ಅನ್ನೋ ಕ್ಯಾರೆಕ್ಟರ್ ಇದೆ, ಬಳ್ಳಾರಿ ಸೀನಾ ಅಂತ. ನೀವು ಈಗ ಹೇಳ್ತಿದ್ರಲ್ಲ, ಅಂದ್ರೆ ಬದಲಾಗಿರುವ ಕಾಲದಲ್ಲಿ ಲವ್ ತಗೊಂಡಿರುವ ಬೇರೆ ಬೇರೆ ರೂಪಗಳಲ್ಲಿ ಅಂತ. ಸೊ ಅದರದ ರಾಯಭಾರಿಯಾಗಿ ನಾವು ಬಳ್ಳಾರಿ ಸೀನನ್ನ ಇಟ್ಟಿದ್ದೀವಿ. ಹಿಂಗೆ ಅಂದ್ರೆ ಈ ಥರದ್ದು ಎದುರಾಳಿಗಳು, ಅಂದ್ರೆ ಯಾವುದೋ ಒಂದನ್ನ ನಂಬಿಕೊಂಡಿರೋ ಒಂದು ಪಾತ್ರದ ಎದುರುಗಡೆನೆ ಅದರ ವಿರುದ್ಧವಾಗಿರೋ ಪಾತ್ರ ಕೂಡ ಇಟ್ಟು ನಾವು ಈಗಿನ ಕಾಲದ ಕಥೆನ ಹೇಳಕ್ ಹೊರಟಿದ್ವಿ. ಓಕೆ, ಇನ್ನು ಆಕ್ಚುಲಿ ಈಗ ಈ ಸಿನಿಮಾದ ಕಥಾ ಪಾತ್ರಧಾರಿ, ಮೇನ್ ಪಾತ್ರಧಾರಿ ಯಾರಿದ್ದಾರೆ ನಮ್ಮ ಅರುಣ್ ಅವರು. ಸೊ ಅದು ನಿಮ್ದೇ ಎಕ್ಸ್ಪೀರಿಯನ್ಸ್ ಇಂದ ಕ್ರಿಯೇಟ್ ಆಗಿರೋದಾ ಅಥವಾ ಹೇಗೆ ಅಂತ? ಇಲ್ಲ, ಅದೇನ್ ಆಟೋಬಯೋಗ್ರಫಿ ಏನಲ್ಲ ಸಿನಿಮಾ. ನನ್ನ ಕೆಲವು ಬದುಕಲ್ಲಿ ನಡೆದ ಕೆಲವು ಇನ್ಸಿಡೆಂಟ್ಗಳು, ಅಂದ್ರೆ ನಾನು ಹಿಂಗ್ ಒಂದು ಊರಲ್ಲಿ ಓದ್ತಿದ್ದೆ, ಆ ಊರಿಂದ ಇನ್ನೊಂದು ಊರಿಗೆ ಹೋದೆ ನಾನು. ಸೊ ಈ ತರದ್ದು
ಲೈಫ್ ಎಕ್ಸ್ಪೀರಿಯನ್ಸ್ಗಳನ್ನ ಇಟ್ಕೊಂಡು, ಆಮೇಲೆ ನನ್ನ ಗೆಳೆಯ ಗೆಳತಿಯರ ಬದುಕುಗಳಲ್ಲಿ ಆಗಿರುವ ಒಂದಷ್ಟು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಬರ್ದಿರೋದು. ಇದು ಕಾಲ್ಪನಿಕ ಕತೆ. ನಡೀತಿರೋದು ಮಾತ್ರ ನಾನು ಹುಟ್ಟಿ ಬೆಳೆದ ಊರಾಗಿರೋದ್ರಿಂದ ಒಂದಷ್ಟು ಜನರಿಗೆ ಇದು ಪ್ರವೀಣದ ಆಟೋಬಯೋಗ್ರಫಿ ಅಂತ ಅನ್ಸ್ಬೋದು, ಹಾಗಾಗಿಲ್ಲ. ಓಕೆ, ಸೊ ಇನ್ನು ಆಕ್ಚುಲಿ ಸಿನಿಮಾದಲ್ಲಿ ಸಾಕಷ್ಟು ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ, ಅಂದ್ರೆ ಮೇನ್ 2 ಫೀಮೇಲ್ ಕ್ಯಾರೆಕ್ಟರ್ಸ್ ಇದೆ. ಸೊ ಕನ್ನಡ ಸಿನಿಮಾ ಅಂತ ಹೇಳುವಾಗ ಆಕ್ಚುಲಿ ಫೀಮೇಲ್ ಕ್ಯಾರೆಕ್ಟರ್ಸ್ ರೈಟಿಂಗ್ ಸ್ವಲ್ಪ ಯಾವಾಗಲೂ ಅಷ್ಟು ಸ್ಟ್ರಾಂಗ್ ಆಗಿರಲ್ಲ ಅನ್ನುವಂತಹ ಭಾವನೆ ಇದೆ. ಸೊ ಅದನ್ನ ಇದು ಫುಲ್ಫಿಲ್ ಮಾಡುತ್ತಾ ಈ ಸಿನಿಮಾ? ಬಿಕಾಸ್ ಇಲ್ಲಿ 2 ಪಾತ್ರ ಬರುತ್ತೆ ಪ್ರಮುಖವಾಗಿ, ಕಾವ್ಯ ಮತ್ತು ಇನ್ನೊಂದು ರಶ್ಮಿ ಅಂತ. ಅದು ಹೆಂಗೆ, ಅದು ಯಾವ ತರ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬೋದು ಆಡಿಯನ್ಸ್ ಮೇಲೆ ಅಂತ? ಅಂದ್ರೆ ನೀವು ಒಂದ್ ಮಾತು ಹೇಳಿದ್ರಲ್ಲ, ಅಂದ್ರೆ ಕನ್ನಡ ಸಿನಿಮಾದಲ್ಲಿ ರೈಟಿಂಗ್ ಹೆಣ್ಮಕ್ಳು ಅಂತ ಹೇಳ್ತೀರಾ, ಅದು ಕನ್ನಡ ಸಿನಿಮಾ ಅಂತ ಎಲ್ಲಾ ಸಿನಿಮಾಗಳಲ್ಲೂ ಅದು ಆಗ್ತಾನೆ ಇದೆ. ಅಂದ್ರೆ ಹೆಣ್ಣನ್ನ ಅಂದ್ರೆ ಒಂದು ಗಂಡಿನ ಪಾತ್ರ ಹೇಳುವಾಗ ಹೆಣ್ಣಿನ ಪಾತ್ರವನ್ನ ತುಂಬಾ ಅದಕ್ಕೆ ನೆರವು ಕೊಡುವ ಅಥವಾ ಅದರ ಗಂಡಿನ ಪಾತ್ರದ ದಾರಿಯನ್ನ ಸುಲಭ ಮಾಡೋ ಪಾತ್ರಗಳ ತರ ಬಿಂಬಿಸ್ತಾರೆ. ಆದ್ರೆ ನಮ್ಮ ಅಮರಪ್ರೇಮಿ ಅರುಣ್ ಹಾಗಿಲ್ಲ. ನೀವು ಈ ಮಾತನ್ನ ನೀವು ಸಿನಿಮಾ ನೋಡಿದ್ಮೇಲೆ ಇದನ್ನ ನೀವು ಹೌದು ಸರಿ ಅಂತ ಹೇಳ್ತೀರಿ. ಯಾಕಂದ್ರೆ ಇಲ್ಲಿ ಅರುಣನಿಗೆ ನಾವು ಎಷ್ಟು ಆ ಪಾತ್ರ, ಅದರ ತೊಳಲಾಟಗಳು ಮತ್ತೆ ಅದರ ಹುಡುಕಾಟಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟು ಬರೆದಿದೀವೋ ಅದಕ್ಕಿಂತ ಹೆಚ್ಚೇ ಇಂಪಾರ್ಟೆನ್ಸ್ ನಾವು ಕಾವ್ಯ ಅನ್ನೋ ಪಾತ್ರಕ್ಕೆ ಕೊಟ್ಟಿದ್ದೀವಿ. ಈ ಕಡೆಗೆ ನಗು ಭರಿಸುವ ಹೊಣೆಯನ್ನ ಹೊತ್ತಿರುವ ಬಳ್ಳಾರಿ ಸೀನಾ ಪಾತ್ರ ಮಾಡಿರುವ ಧರ್ಮಣ್ಣ ಅವರದು ಯಾವ ಪಾತ್ರ ಇದೆಯೋ ಅದರಷ್ಟೇ ತೂಕದಿರುವ ಪಾತ್ರ ಆದ್ರೆ ಎದುರುಗಡೆ ಇರುವ ರಶ್ಮಿ ಪಾತ್ರಕ್ಕಿದೆ. ಹಂಗಾಗಿ ಆಮೇಲೆ ಆ ಪಾತ್ರಗಳು ಕೂಡ ಅವರಿಗೆ ಸಪೋರ್ಟ್ ಮಾಡುವ ಅಥವಾ ಗಂಡು ಅನ್ನೋ ಪಾತ್ರ ಹೇಳಿದಂತೆ ಕೇಳುವ ಪಾತ್ರಗಳು ಅಲ್ಲ. ತಾವಾಗಿ ತೀರ್ಮಾನಗಳನ್ನು ತಗೊಂಡು ತಾವಾಗಿ ಕಥೆಯನ್ನು ನಡೆಸುವ ಪಾತ್ರಗಳು ಇಲ್ಲಿ ಇದಾವೆ. ಆಮೇಲೆ ಈ 2 ಹೆಣ್ಣು ಪಾತ್ರಗಳು ಅಷ್ಟೇ ಅಲ್ಲ, ನಮ್ಮ ಸಿನಿಮಾದಲ್ಲಿ ಸುಮಾರು ಹೆಣ್ಣು ಪಾತ್ರಗಳಿದಾವೆ. ಅಂದ್ರೆ ಆ 2 ಈ ಮೊಮ್ಮಕ್ಕಳ ನಂಟು ಅಂತ ಹೇಳಿದ್ನಲ್ಲ, ಅದು 2 ಅಜ್ಜಿಯರ ಪಾತ್ರಗಳು ಕೂಡ ಇದಾವೆ. ಅಂದ್ರೆ ಅರುಣನ ಅಜ್ಜಿ ಕೂಡ ಅರುಣನ ಬದುಕಲ್ಲಿ ತುಂಬಾ ಸದ್ದು ಮಾಡ್ತಾಳೆ, ಕಾವ್ಯ ಅಜ್ಜಿ ಕೂಡ ಕಾವ್ಯ ಬದುಕಲ್ಲಿ ತುಂಬಾ ಸದ್ದು ಮಾಡ್ತಾಳೆ. ಅದೇ ತರ ಇವ್ರ ಅಪ್ಪ ಅಮ್ಮ ಕೂಡ, ಅಂದ್ರೆ ಇವ್ರಮ್ಮ ಇವ್ರಪ್ಪ ಈ ತರ 2 ಕಡೆ, ಅಂದ್ರೆ ನಾವೀಗ ಅರುಣನ ಹುಡುಗಿನ ಕಡೆಯವರು ಅಂತ ಅನ್ಕೊಂಡ್ರೆ, ಕಾವ್ಯನ ಹುಡುಗಿ ಕಡೆಯವರು ಅನ್ಕೊಂಡ್ರೆ, 2 ಮನೆತನಗಳಲ್ಲಿರುವ ಹೆಣ್ಣು ಮಕ್ಕಳು ಇಡೀ ಅಮರಪ್ರೇಮಿ ಅರುಣನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ನಡೆಸ್ತಾರೆ ಕಥೆಗಳಲ್ಲಿ ಮತ್ತೆ ಪಾತ್ರಗಳಲ್ಲಿ. ಹಂಗಾಗಿ ನನ್ನ ಅಮರಪ್ರೇಮಿ ಅರುಣಲ್ಲಿ ಹೆಣ್ಣಿನ ಪಾತ್ರಕ್ಕೆ ತುಂಬಾ ತುಂಬಾ ದೊಡ್ಡ ಮಹತ್ವ ಇದೆ. ಅದು ಯಾಕಂದ್ರೆ ಎಲ್ಲರ ಪಾತ್ರ ಎಲ್ಲಾರ ಬದುಕಲ್ಲಿ ಏನಾಗುತ್ತೆ ಅಂದ್ರೆ ನನ್ನ ಬದುಕಿನ ನಡೆನುಡಿಗಳು ನನ್ನ ಮೇಲೆ ತೀರ್ಮಾನ ಆಗಲ್ಲ. ನನ್ನ ಸುತ್ತಮುತ್ತ ಇರೋ ಸುಮಾರು ಜನರ ಬದುಕುಗಳಿಂದ ನಾನು ಒತ್ತಡಕ್ಕೊಳಗಾಗ್ತೀನೋ ಅಥವಾ ಖುಷಿ ಆಗ್ತೀನೋ ಇದೆಲ್ಲ ಆಗ್ತಿರುತ್ತೆ. ಅಂತ ಪಾತ್ರಗಳು ನಮ್ಮ ಸಿನಿಮಾದಲ್ಲಿ ಸುಮಾರಿದಾವೆ. ನಿರ್ಮಲಾ ಅನ್ನೋ ಪಾತ್ರ ಬರುತ್ತೆ, ಆಮೇಲೆ ರಾಜಿ ಅನ್ನೋ ಪಾತ್ರ ಬರುತ್ತೆ. ಈ ತರದ್ದು ಸುಮಾರು ಪಾತ್ರಗಳು, ಹೆಣ್ಣಿನ ಪಾತ್ರಗಳ ಸುತ್ತಮುತ್ತ ನಾವು ಇಡೀ ಸಿನಿಮಾನ ಕಟ್ಟಿ ಅದನ್ನ ಮುನ್ನಡೆಸಿ. ಓಕೆ, ನಮ್ದು ಒಂದು ನೇರವಾದ ಪ್ರಶ್ನೆ ಆಕ್ಚುಲಿ ಪ್ರವೀಣ್ ಅವರೇ, ಅಂದ್ರೆ ಇನ್ ಟರ್ಮ್ಸ್ ಆಫ್ ರೈಟಿಂಗ್ ಅಥವಾ ಎಕ್ಸಿಕ್ಯೂಷನ್ ವೈಸ್ ಅಂದ್ರೆ ಇದೊಂದು ಡೀಸೆಂಟ್ ಫಿಲಮ್ ಆಗಿರುತ್ತೆ ಅಂತ ನನಗೆ ಈಗಲೇ ಭಾವನೆ ಹುಟ್ಟಿದೆ. ಬಟ್ ನೀವು ಜನಗಳಿಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಇನ್ನಷ್ಟು ಬೇರೆ ರೀತಿಯಾದಂತಹ ಕೆಲವೊಂದಷ್ಟು ಸ್ಟ್ರಾಟಜೀಸ್, ಪ್ರಮೋಷನಲ್ ಸ್ಟ್ರಾಟಜೀಸ್ ಬೇಕಿತ್ತು ಅಂತ ನನ್ನ ಭಾವನೆ. ಪ್ಲಸ್ ಅಗೇನ್ ಕ್ರೌಡ್ ಪುಲ್ಲಿಂಗ್ ಅನ್ನುವಂತಹ ವಿಷಯ ಬಂದಾಗ ಎಕ್ಸಾಕ್ಟ್ಲಿ ಏನ್ ಐಡಿಯಾ ಇದೆ ನಿಮ್ಗೆ? ಆಕ್ಚುಲಿ ಈಗ ಫಸ್ಟ್ ಡೇ ಆಫ್ ರಿಲೀಸ್ ಅಂಡ್ ಫಸ್ಟ್ 3 days ಇಸ್ ವೆರಿ ಕ್ರೂಷಿಯಲ್ ಅಂಡ್ ಆಲ್ ದಟ್. ಸೊ ಒಳ್ಳೆ ಸಿನಿಮಾ ಅನ್ನುವಂತಹ ಭಾವನೆ ಹುಟ್ಟಾಕಿರುವಂತಹ ಇಂತಹ ಸಿನಿಮಾಗಳು ತುಂಬಾ ಜನಕ್ಕೆ ರೀಚ್ ಆಗ್ಬೇಕು. ಏನು ಯಾವ ತರ ಪ್ಲಾನ್ ಮಾಡಿದ್ದಾರೆ ಎಕ್ಸಾಕ್ಟ್ಲಿ ಅಂತ? ಅಂದ್ರೆ ನಾವು ಅಂಡ್ ಐ ಆಮ್ ಆಲ್ಸೋ ಕನ್ಸರ್ನ್ಡ್ ಅಬೌಟ್ ನಿಮ್ಮ ಮುಂದಿನ ಜರ್ನಿ ಕೂಡ. ಬಿಕಾಸ್ ಈಗ ಒಂದು ಸಿನಿಮಾ ಒಳ್ಳೆ ಸಿನಿಮಾ ತಲುಪಿಲ್ಲ ಅಂದ್ರೂ ಕೂಡ ಅದರಿಂದ ಸಾಕಷ್ಟು ಅವಕಾಶಗಳು ಕಡಿಮೆ ಆಗುತ್ತೆ. ಪ್ಲಸ್ ಸಾಕಷ್ಟು ಕಲಾವಿದರು ಇರ್ತಾರೆ ಒಂದ್ ಸಿನಿಮಾದಲ್ಲಿ, ಅವರಿಗೆ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಅಥವಾ ಒಂದು ಹೋಪ್ ಅಂತ ಕ್ರಿಯೇಟ್ ಆಗ್ಬೇಕು ಅಂದ್ರೆ ತಕ್ಕಮಟ್ಟಿಗೆ ಜನಕ್ಕೆ ರೀಚ್ ಆಗಿ ಅದರಿಂದ ಆಪರ್ಚುನಿಟಿ ಕ್ರಿಯೇಟ್ ಆಗ್ಬೇಕು. ಸೊ ಅದೆಲ್ಲದೂ ತುಂಬಿರುತ್ತೆ. ಸೊ ಇದರ ಈ ನಿಟ್ಟಿನಲ್ಲಿ ಯಾವ ರೀತಿ ಪ್ಲಾನಿಂಗ್ ಆಗಿದೆ ಜನರಿಗೆ ತಲುಪಿಸೋದಕ್ಕೆ? ಜನರಿಗೆ ತಲುಪಿಸೋ ಕೆಲಸಗಳಲ್ಲಿ ನಾವು ಮೊದಲಿಂದನೂ ತೊಡಗಿದೀವಿ. ಅದನ್ನ ಹೆಂಗೆ ಮಾಡ್ತಿದೀವಿ ಅಂತಂದ್ರೆ, ನಮ್ಮ ಕಂಟೆಂಟ್ ಮತ್ತೆ ನಮ್ಮ ಹಾಡುಗಳನ್ನ ನಾವೇನು ಬಿಡ್ತಿದೀವಲ್ಲ ಅದೆಲ್ಲದೂ ಕೂಡ ಸಿನಿಮಾ ಬಗ್ಗೆ ಹೇಳೋ ತರದ್ದು. ಅಂದ್ರೆ ಸಿನಿಮಾ ತನ್ನ ಕಂಟೆಂಟ್ ಇಂದ ತಾನು ತನ್ನ ಮಂದಿಯನ್ನ ಅಂದ್ರೆ ತನ್ನ ನೋಡುಗರನ್ನ ಕರೆಸ್ಕೋಬೇಕು ಅನ್ನೋದೇನಿದೆ ಅದನ್ನ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದೀವಿ. ಹಂಗಾಗಿ ನಮ್ಮ ಟೀಸರ್ ಕಟ್ ಆಗ್ಲಿ, ಟ್ರೇಲರ್ ಕಟ್ ಆಗ್ಲಿ, ಆ ಕಥೆಯ ಮಿಡಿತಕ್ಕೆ ಯಾರು ಹೊಂದುತ್ತಾರೋ ಅವ್ರನ್ನ ಸೆಳೀಲಿ ಅನ್ನೋ ತರದ್ದು ಮಾಡಿದೀವಿ. ಆಮೇಲೆ ಆ ಕಟ್ ಅಥವಾ ನಮ್ಮ ಕಂಟೆಂಟ್ ಹೆಚ್ಚು ಏನು ಪ್ರಾಮಿಸ್ ಮಾಡಕ್ಕೆ ಹೋಗ್ತಿಲ್ಲ ನಾವು. ಅದರಲ್ಲಿ ಇಲ್ಲದೆ ಇರೋದನ್ನ ಒಬ್ಬ 90s ಅಲ್ಲಿ ಹುಟ್ಟಿದ ಒಬ್ಬ ಅರುಣ್ ಅನ್ನೋ ಕತೆ, ಮೆಡಿಕಲ್ ರೆಪ್ ಆಗಿರೋ ಒಬ್ಬ ಹುಡುಗನ ಕಥೆನ ನಾವು
ಹೇಳ್ತಾ ಇದೀವಿ, ಬಳ್ಳಾರಿನಲ್ಲಿ ಸೆಟ್ ಆಗಿರೋ ಕಥೆನ ನಾವು ಹೇಳ್ತಾ ಇದೀವಿ. ಈ ಒಂದು ಮಾತುಗಳನ್ನ ಇಟ್ಕೊಂಡು ನಮ್ಮ ಕಂಟೆಂಟ್ ನ ಬಿಟ್ಟು ನಾವು ಹೆಂಗೆ ಜನರನ್ನು ತಲುಪ್ತಿದೀವಿ ಅಂತಂದ್ರೆ, ಒಂದಷ್ಟು ಸಿನಿಮಾದಂತಾನೆ ಡೆಡಿಕೇಟೆಡ್ ಆಗಿರುವ ಸುಮಾರು ಪೇಜ್ಗಳಾಗ್ಲಿ ಅಥವಾ ಯೂಟ್ಯೂಬ್ ಚಾನೆಲ್ಗಳಾಗ್ಲಿ ಅವರ ಜೊತೆ ನಾವು ಗುರುತಿಸ್ಕೊಂಡಿದೀವಿ. ಆಮೇಲೆ ನಮ್ಮ ಈ ಸಿನಿಮಾದ ಕಂಟೆಂಟ್ ಅನ್ನು ನೋಡಿ ಒಂದಷ್ಟು ಜನ ನಮ್ಮ ಜೊತೆ ಬಂದು ನಮ್ಮಿಂದ ನಿಮಗೆ ಹೇಗೆ ನೆರವಾಗ್ಬೋದು ಹೇಳಿ, ನಾವು ಕೂಡ ಇದರಲ್ಲಿ ಪಾಲ್ದಾರರಾಗಬೇಕು ಅಂತ ಮುಂದೆ ಬಂದಿದ್ದಾರೆ. ಸೊ ಈ ತರದ್ದು ವಿಷಯಗಳಿದಾವೆ. ಆಮೇಲೆ ನಾನು ಇಷ್ಟು ವರ್ಷ ಕನ್ನಡ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಹೊತ್ತಲ್ಲಿ ಅಲ್ಲಿನ ಒಂದಷ್ಟು ತಂತ್ರಜ್ಞರಾಗ್ಲಿ ಕಲಾವಿದರಾಗ್ಲಿ ಅವರೆಲ್ಲರೂ ಕೂಡ ಸಿನಿಮಾನ ನೋಡಿ ಅದ್ರ ಬಗ್ಗೆ ಹೇಳುವ ಮಾತಾಡುವ ಆಸೆಯನ್ನು ಹೊಂದಿದ್ದಾರೆ ಇದನ್ನೆಲ್ಲ ಕಂಟೆಂಟ್ ನೋಡಿ. ಸೊ ಸಿನಿಮಾ ಬಂದ್ಮೇಲೆ ಸಿನಿಮಾ ಮಾತಿಗೆ ಹಚ್ಚುತ್ತೆ, ಆ ಮಾತು ನಾವು ಅಂದುಕೊಂಡಂತೆ ಎಲ್ಲ ಮಂದಿಗೆ ಮುಟ್ಟುತ್ತೆ. ಆಮೇಲೆ ಈ ನಮ್ಮ ಕೆಲಸದಿಂದ ನಮಗೆ ಮುಂದಿನ ಸಿನಿಮಾಗಳು ಸಿಗ್ತವೆ ಅನ್ನೋ ನಂಬಿಕೆನಲ್ಲಿ ನಾವು ಕೆಲಸ ಮಾಡ್ತೀವಿ. ಓಕೆ, ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ ವೈಸ್ ಎಷ್ಟು ಸೇಫ್ ಆಗಿದ್ದೀರಾ ಈಗ ಆಲ್ರೆಡಿ, ಅಥವಾ ಯಾವ ರೀತಿ ರಿಟರ್ನ್ಸ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ ಅಂತ? OTT-ಗಳೆಲ್ಲ ಮಾತುಕತೆ ಆಗಿದೆ. ಅಂದ್ರೆ ಮಾತುಕತೆ ಅಂತ ಹೇಳಿದ್ರೆ ನಿಮ್ಗೆ ಸುಮಾರು ಜನರಿಗೆ ಗೊತ್ತಿರುತ್ತೆ, ಬಿಡುಗಡೆ ಆದ್ಮೇಲೆ ಬನ್ನಿ ಅಂತ. ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ. ಈಗ ನಾವು ಮಾತಾಡ್ತಿರೋರೆಲ್ಲರೂ ಬಿಡುಗಡೆ ಆದ್ಮೇಲೆ ಕಾಯ್ತಿದ್ದಾರೆ, ಅದ್ರ ನೆದರು ನೋಡ್ತಿದ್ದಾರೆ. ಸೊ ಇದು ಎಲ್ಲದಲ್ಲೂ ಕೂಡ ಅಂದ್ರೆ ಸ್ಯಾಟಲೈಟ್ ಆಗ್ಲಿ OTT ಆಗ್ಲಿ ಬೇರೆ ಎಲ್ಲೇ ಸಿನಿಮಾನ ಮಾರಾಟ ಮಾಡೋ ಎಡೆಗಳಲ್ಲಿ ಇದೇ ನಿಟ್ಟಲ್ಲಿ ನಾವು ಕೆಲಸ ಮಾಡಿದ್ವಿ. ಅವ್ರಿಗೆಲ್ಲರಿಗೂ ನಮ್ಮ ಸಿನಿಮಾ ಆಗ್ತಿದೆ ಅನ್ನೋ ಸುದ್ದಿ ಗೊತ್ತಿದೆ, ಅವರೆಲ್ಲರೂ ಕೂಡ ಕಾಯ್ತಿದ್ದಾರೆ. ಅಂದ್ರೆ ಈ ಸಿನಿಮಾ ಬಿಡುಗಡೆ ಆಗಿ ಬಂದ್ಮೇಲೆ ನಾವು ನೋಡೋಣ ಅಂತೆಲ್ಲ ಹೇಳಿ. ಓವರ್ ಆಲ್ 25ಗೆ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾ ಆಡಿಯನ್ಸ್ಗೆ ಯಾವ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಇದಾಗಿರುತ್ತೆ ಅಂತ ಹೇಳಿ ನೀವು ಇನ್ವೈಟ್ ಮಾಡಕ್ ಇಷ್ಟಪಡ್ತೀರಾ? ಅಮರ ಪ್ರೇಮಿ ಅರುಣ್ ಮನೆ ಮಂದಿಯೆಲ್ಲ ಕೂತು ನೋಡಬಹುದಾದಂತ, ಗುರುತಿಸಿಕೊಳ್ಳಬಹುದಾದಂತ ಕನ್ನಡದ ಒಂದು ಬಗೆಯನ್ನ, ಅಂದ್ರೆ ಕನ್ನಡದ ಬೆಳ್ಳಿತೆರೆಯ ಮೇಲೆ ಮೊದಲ ಬಾರಿಗೆ ಬಳ್ಳಾರಿತನವನ್ನ ತಂದಿರುವ ಅಮರ ಪ್ರೇಮಿ ಅರುಣ್ ನಿಮ್ಗೆಲ್ಲರಿಗೂ ಖಂಡಿತ ಹಿಡಿಸುತ್ತೆ. ಸೆನ್ಸಾರ್ ಬೋರ್ಡ್ ಅವರು ಇದಕ್ಕೆ ತುಂಬಾ ನೀಟ್ ಕಟ್ ಕೊಟ್ಟಿದ್ದಾರೆ. ನೀಟ್ ಯು ಅಂದ್ರೆ ವಿತೌಟ್ ಕಟ್ಸ್, ನೀಟ್ ಯು ಸರ್ಟಿಫಿಕೇಶನ್. ಅದರಲ್ಲಿ ಅದು ಎಷ್ಟು ಅಂದ್ರೆ ಸಿನಿಮಾದ ಮೊದಲು ಮತ್ತು ವಿರಾಮದ ನಂತರ ಬರುವ ಮದ್ಯಪಾನ ಧೂಮಪಾನ ವಿಡಿಯೋ ಏನಿರುತ್ತಲ್ಲ, ಅಂದ್ರೆ ಅದರ ಎಚ್ಚರ ಕೊಡೋ ವಿಡಿಯೋ ಅದನ್ನೂ ಇಲ್ಲ. ಯಾಕಂದ್ರೆ ನಮ್ಮ ಸಿನಿಮಾದಲ್ಲಿ ಅದರ ಬಳಕೆಗಳು ಇಲ್ಲ. ಇದು ಒಂದು ನಮ್ಮ ಸಿನಿಮಾದಿಂದ ಹೇಳ್ಕೋಬಹುದು. ಯಾಕಂದ್ರೆ ಅದನ್ನ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೆ ಎಲ್ಲರೂ ನೋಡ್ಬೋದು ಅನ್ನೋ ಇದಕ್ಕೆ ಕೊಟ್ಟಿದ್ದಾರೆ, ಈ ಸರ್ಟಿಫಿಕೇಶನ್ ಆಗಿದೆ. ಆಮೇಲೆ ನಮ್ಮ ಸಿನಿಮಾದಲ್ಲಿ ಸೊಗಸಾದ ಹಾಡುಗಳಿದಾವೆ, ಅದನ್ನ ನೀವೀಗ ನೋಡ್ಬೋದು ಡಿಬಿಟ್ಸ್ ಮ್ಯೂಸಿಕ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ನಲ್ಲಿ. 2 ಹಾಡುಗಳನ್ನ ಯೋಗರಾಜ್ ಭಟ್ ಸರ್ ಬರೆದಿದ್ದಾರೆ. ಏನಂದ್ರೆ ಅವರು ಹೆಸರಾಗಿರುವ ಜಾನರನ್ನ ಬಿಟ್ಟು, ಅಂದ್ರೆ ಹುಡುಗಾಟದ ಹಾಡುಗಳಾಗ್ಲಿ ಅಥವಾ ಭಗ್ನಗೀತೆಗಳಾಗ್ಲಿ ಅದನ್ನೆಲ್ಲ ಬಿಟ್ಟು, ಅಥವಾ ಟಪಾಂಗುಚಿ ತರದ ಹಾಡುಗಳನ್ನ ಬಿಟ್ಟು ಪ್ರೀತಿಯಲ್ಲಿ ಮುಳುಗಿರುವ ಹುಡುಗ ಮತ್ತೆ ಅದರಲ್ಲಿ ಈಗ ತಾನೇ ಮುಳುಗ್ತಿರೋ ಹುಡುಗಿ, ಈ 2 ಥರದ ವೇರಿಯೇಷನ್ ಅಲ್ಲಿ ಇಡೀ ಸಿನಿಮಾನ ಅವರು ತಮ್ಮ 2 ಹಾಡಲ್ಲಿ ಕಟ್ಕೊಡೋ ಪ್ರಯತ್ನ ಮಾಡಿದ್ದಾರೆ. ಜೊತೆಗೆ ಈ ಒಂದು ಹುಡುಕಾಟದ ಥೀಮ್ ಇರುವ, ಅಂದ್ರೆ ಈ ಬದುಕಿಡೀ ಒಬ್ಬಳದೇ ಹುಡುಗಿಯ ನೆನಪಲ್ಲಿ ಇರೋ, ಅವಳನ್ನ ಹುಡುಕಾಡ್ತಿರೋ ಪ್ರೇಮ ಕಥೆಯ ಅಮರ ಪ್ರೇಮಿಯರನ್ನ ಬದುಕನ್ನ ಒಂದು ಹಾಡಲ್ಲಿ ಜಯಂತ್ ಕಾಯ್ಕಿಣಿ ಸರ್ ಅವರು ತುಂಬಾ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ಬಳ್ಳಾರಿಯ ನುಡಿಯಲ್ಲಿರುವ ಒಂದು ಹಾಡನ್ನ ನಾನೇ ಬರ್ತಿದ್ದೀನಿ, ಹುಡುಗಿನ ಹುಡುಕದು ಈ ಕಾಲದಲ್ಲಿ ಎಷ್ಟು ಪರದಾಡ್ತಾರೆ ತಂದೆ ತಾಯಿಗಳು ಅಂತ. ಈ ಹಾಡುಗಳನ್ನ ಕಿರಣ್ ರವೀಂದ್ರನಾಥ್ ಅವರು ಕಟ್ಟಿಕೊಟ್ಟಿದ್ದಾರೆ. ಆಮೇಲೆ ತುಂಬಾ ಚೆನ್ನಾಗಿ ಸೆರೆ ಹಿಡಿದಿರೋರು ಅಮರ ಪ್ರೇಮಿಯರನ್ನ ಪ್ರವೀಣ್ ಎಸ್ ಅವರು. ಆಮೇಲೆ ತುಂಬಾ ಚೆನ್ನಾಗಿ ಜೋಡಿಸಿರೋರು, ಎಡಿಟ್ ಮಾಡಿರೋರು ಮನು ಶೆಡ್ಗಾರ್ ಅಂತ, ಪೆಪ್ಪೆ ಇತ್ತೀಚಿನ ಅವರ ಸಿನಿಮಾ. ಈ ತರದ ನುರಿತ ತಂತ್ರಜ್ಞರು ಮತ್ತು ಕಲಾವಿದರು ಇರುವ, ಆಮೇಲೆ ಮಂಜಮ್ಮ ಜೋಗತಿ ತರದ ಪದ್ಮಶ್ರೀ ಪುರಸ್ಕೃತರು ಇರುವ, ಆಮೇಲೆ ಅವರು ಇಡೀ ಸಿನಿಮಾನ ತಿರುಗಿಸುವ ಪಾತ್ರಗಳಲ್ಲಿ ನಾವು ಕಾಣಿಸ್ಕೊಂಡಿದ್ದಾರೆ. ಉಲ್ಗಪ್ಪ ಕಟ್ಟಿಮನಿ ಅವರಿದ್ದಾರೆ, ಆಮೇಲೆ ಬಲರಾಜವಾಡಿ ಅವರಿದ್ದಾರೆ, ಸುನಂದ ಹೊಸಪಟ್ಟಿ ಅವರಿದ್ದಾರೆ, ರೋಹಿಣಿ ರಾಜ್ ಇದ್ದಾರೆ, ಶಿವಮೊಗ್ಗದ ವಿಜಯಲಕ್ಷ್ಮಿ ಅವರಿದ್ದಾರೆ, ರಾಧಾ ರಾಮಚಂದ್ರ ಅವರಿದ್ದಾರೆ, ಮಂಡ್ಯ ಮಂಜು ಇದ್ದಾರೆ, ಪ್ರದೀಪ್ ರೇನಾ ಇದ್ದಾರೆ. ಈ ತರದ ಸೊಗಸಾದ ಅಚ್ಚುಕಟ್ಟು ಕೆಲಸಕ್ಕೆ ಹೆಸರಾಗಿರುವ ಆಡಿಗರೆಲ್ಲ, ಅಂದ್ರೆ ಆಕ್ಟರ್ಸ್ ಎಲ್ಲ ನಮ್ಮ ಅಮರ ಪ್ರೇಮಿ ಅರುಣ್ ಸಿನಿಮಾದಲ್ಲಿ ಇದ್ದಾರೆ. ಇವರೆಲ್ಲರ ಅಚ್ಚುಕಟ್ಟುತನವನ್ನ ನೀವು ಏಪ್ರಿಲ್ 25ಕ್ಕೆ ನೋಡ್ಬೋದು ತೆರೆಯ ಮೇಲೆ. ನಿಮ್ಮನ್ನೆಲ್ಲರೂ ನಾವು ಕಾಯ್ತಿರ್ತೀವಿ. ನೀವು ಸಿನಿಮಾನ ನೋಡಿ ನಮ್ಮ ಅಮರ ಪ್ರೇಮಿ ಅರುಣನ್ನ ಹರಿಸ್ತೀರಿ ಅನ್ನೋ ನಂಬಿಕೆನಲ್ಲಿ ನಾವೆಲ್ಲರೂ ಇದ್ದೀವಿ. ಅದಕ್ಕೆ ನಿಮಗೆ ಎಲ್ಲರಿಗೂ ದೊಡ್ಡ ಶರಣಾರ್ಥಿ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ, ಆಲ್ ದಿ ಬೆಸ್ಟ್ ನಿಮಗೆ.
ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.